ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಗಣ್ಯರಿಗೆ, ಹಾಗೆ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಬಂದಿರೋದಕ್ಕೆ ಖುಷಿ ಆಯ್ತು, ಇಷ್ಟು ಜನನ ನೋಡಿ. ಹಾಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಹರಿ ವೇಲು ಸರ್ ತಗೋತಾರೆ ನಮ್ಮ ಈ ಒಂದು ಸಿನಿಮಾ ಹಾಡುಗಳನ್ನ ಅಂತ ಹೇಳಿ. ಅವ್ರು ಹೇಳ್ಬೇಕಾದ್ರೆ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟಿಂದ ಹೇಳಿದರು ನನಗೆ, ಲಹರಿ ಕಂಪ್ನಿಯವ್ರು ತಗೊಂಡಿದ್ದಾರೆ ನಮ್ಮ ಹಾಡುಗಳನ್ನ ಅಂತ. ಸೊ ತುಂಬ ಖುಷಿ ಆಯಿತು. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ಹಾಡುಗಳು ಕೇಳ್ಕೊಂಡು ಬೆಳೆದಿರ್ತೀವಿ, ಬಟ್ ನಮ್ಮ ಸಿನಿಮಾ ಹಾಡುಗಳನ್ನ ಅದು ಲಹರಿ ಕಂಪ್ನಿಯಲ್ಲಿ ನಾವು ಕೇಳ್ತೀವಿ, ಅಂದರೆ ಲಹರಿ ಮ್ಯೂಸಿಕಲ್ಲಿ ನಾವು ಕೇಳ್ತೀವಿ ಅಂದಾಗ ಅದೊಂದು ಖುಷಿನೂ ಆಗುತ್ತೆ, ಅದೊಂದು ಹೆಮ್ಮೆ ಪಡುವಂತಹ ವಿಷಯ ಕೂಡ ಹೌದು. ಅದು ಸಾಧ್ಯ ಆಗಿದ್ದು ನಮ್ಮ ಪ್ರೊಡ್ಯೂಸರಿಂದ, ಹಾಗೆ ಭರತ್ ಅವರಿಂದ ಮತ್ತು ನಮ್ಮ ಡೈರೆಕ್ಟ್ರಿಂದ. ಬಿಕಾಸ್ ಇವ್ರು 3 ಜನ ಪ್ರತಿಯೊಂದು ವಿಚಾರದಲ್ಲೂ ಜೊತೆ ಇರ್ತಾ ಇದ್ರು. ಪ್ರತಿಯೊಂದು ಡಿಸ್ಕಷನಲ್ಲೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು ನಾನು ನೋಡಿದ ಹಾಗೆ. ಸೊ ಅವ್ರು 3 ಜನಕ್ಕೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಕೆ ಕಲ್ಯಾಣ್ ಸರ್ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ ನಾವು. ಇವತ್ತು ನನ್ನ ಸಿನಿಮಾ ಹಾಡಿಗೆ ಸರ್ ಅಂದರೆ ಲಿರಿಕ್ಸ್ ಬರೆದಿದ್ದಾರೆ ಅಂತ ಕೇಳಿ ಸಖತ್ ಖುಷಿ ಆಯಿತು. ಅದೊಂಥರ ಎಕ್ಸೈಟ್ಮೆಂಟ್, ಹೇಳೋಕ್ಕೆ ಆಗಲ್ಲ ಯಾವ ಥರ ಇರುತ್ತೆ ಅಂತ. ಆ ಎಕ್ಸೈಟ್ಮೆಂಟ್ ಇದೆ ಸರ್ ನನಗೆ. ಡೈರೆಕ್ಟಾಗಿ ನಿಮ್ಮನ್ನ ನೋಡ್ತಿರೋದು, ಇಲ್ಲಿ ಕೂತಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಅಂತ ಒಂದು ಒಳ್ಳೆ ಹಾಡನ್ನ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಇವ್ರ ಕನ್ನಡ ಭಾಷೆ ನಿಜವಾಗ್ಲೂ ಚೆನ್ನಾಗಿದೆ. ಹ್ರಸ್ವ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ ಒಂದು ಚೂರು ಕೂಡ ಅಲ್ವಾ ಮೇಡಮ್? ಅಲ್ವಾ ಸರ್? ಅಲ್ವಾ ಸರ್? ಎಲ್ಲೂ ಕೂಡ ಭಾಷೆಯಲ್ಲಿ ಏನೋ ಒಂಥರ ಕಲುಷಿತ ಅನ್ಸೋದೇ ಇಲ್ಲ. ಬೇಕು ಅಂತ ಒಂದೆರಡು ಇಂಗ್ಲೀಷ್ ಬಳಸ್ಬೋದು ಸಂದರ್ಭೋಚಿತವಾಗಿ, ಬಟ್ ಒಳ್ಳೆ ಕನ್ನಡ ಮಾತಾಡ್ತಿದ್ದಾರೆ. ತುಂಬ ಕೇಳೋಕ್ಕೆ ಇಂಪಾಗುತ್ತೆ. ಒಳ್ಳೆ ಕನ್ನಡ ನೀವು ಮಾತಾಡಿದಾಗಲ್ಲ ಅಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಮುಂಚೆ ನಮ್ಗೆ ಹೀರೋ ಒಂದು ಕನ್ನಡ ಯೂಸ್ ಮಾಡೋರು. ದಯಮಾಡಿ ಯಾವುದೇ ಕಾರಣಕ್ಕೂ ಸಿನಿಮಾ ಯೂಸ್ ಮಾಡ್ಕೊಳ್ಳಿ, ಮಾಡಬೇಡಿ ಅಂತಿಲ್ಲ. ಅದನ್ನು ಬೇಡ, ನಾನು ಕನ್ನಡ ಮೀಡಿಯಂ ಹುಡುಗನೇ, ನಾನು ಆ ಥರ ಮಾತು ಕೇಳೋದಿಲ್ಲ, ಹೇಳೋದು ಇಲ್ಲ, ಕ್ಷಮಿಸಿ ದಯಮಾಡಿ. ಅಲ್ಲ, ಸಿನಿಮಾ ರುಕ್ಮಿಣಿ ರಾಧಾಕೃಷ್ಣ ಅಂತ ಟೈಟ್ಲ್ ಇಟ್ಟಿದ್ದೀವಿ, ಎಲ್ಲ ಕುಂಭಕೋಣಮ್ಮು ದೇವ್ರ ಗೋಪುರ ತೋರಿಸ್ತೀವಿ. ಜನ ಹಂಗೆ ಇದ್ದಾರೆ ಅನ್ಕೋಬಿಟ್ರೆ ಇಲ್ಲ, ನಮ್ಮ ಸಿನಿಮಾ ಅದು ಮಾತ್ರ ಇಲ್ಲ, ಇದೂ ಇದೆ. ಲೈಕ್ ವಿ ಆರ್ ದಿಸ್ ಸ್ಟೇಜ್ ಲವ್ ಸ್ಟೋರಿ. ರುಕ್ಮಿಣಿ ರಾಧಾಕೃಷ್ಣ ಆ ಕಾಲದವರೆಲ್ಲ ಈ ಕಾಲದವರು ಅಂತ ಹೇಳಕ್ಕೆ ಪ್ರಯತ್ನ ಪಟ್ಟೆ ಸರ್, ನನ್ನ ರೀತಿ. ಓಕೆ, ಥ್ಯಾಂಕ್ ಯು ಮೋಕ್ಷಿತಾ. ನಮ್ಮ ಪ್ರೊಡ್ಯೂಸರ್, ಯಂಗೆಸ್ಟ್ ಪ್ರೊಡ್ಯೂಸರ್, ಅವರಲ್ಲಿ ಎಷ್ಟು ಡೆಡಿಕೇಶನ್ ಇತ್ತು ಅಂತಂದರೆ ಈಗಲೂ ಇದೆ. ಸೆಟ್ಟಿಗೆ ಬಂದಾಗ ಅವ್ರು ಎಲ್ಲ ಕೆಲಸನೂ ನಾನು ನೋಡ್ತಿದ್ನಲ್ಲ, ಎಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಿದ್ರು. ಅವ್ರನ್ನ ನೋಡಿದಾಗ ನಮಗೆ ಅನ್ಸೋದು, ಎಸ್ ನಾವು ಈ ಸಿನಿಮಾಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಕೊಡಬೇಕು ಅಂತ ಹೇಳಿ. ಪಾಪ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕುಂಭಕೋಣಮ್ಮ ಕರ್ಕೊಂಡು ಹೋದಾಗ್ಲೂ ನಮ್ಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ, ಸಿನಿಮಾಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಆ ಫ್ರೇಮ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅಂತ ಹೇಳಿ. ನಮ್ಮ ಡೈರೆಕ್ಟರ್ ಸಿನಿಮಾ ಕತೆ ಅವ್ರು ನನಗೆ ಫಸ್ಟ್ ಬಂದು ಹೇಳಿದಾಗ, ನೀವು ಯಾವ ಪಾತ್ರ ಆಯ್ಕೆ ಮಾಡ್ಕೋತೀರಾ ಅಂತ ಕೇಳಿದ್ರು ನನಗೆ. ಈ 2 ಪಾತ್ರದಲ್ಲಿ ನಿಮ್ಮ ಆಯ್ಕೆ ಏನಾಗಿರುತ್ತೆ ಅಂತ. ನಾನು ಅವಾಗ ಹೇಳಿದೆ ನಾನು ರಾಧಾ ಮಾಡಬೇಕು ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ನಮ್ಗಳ ತಲೆಯಲ್ಲಿ ಇದ್ದಿದ್ದು ಅದೇ ಪಾತ್ರನೇ, ರಾಧಾ ನಿಮಗೆ ಸೆಟ್ ಆಗೋದು. ಸೊ ಆ ಪಾತ್ರಕ್ಕೆ ನಾವು ಫಿಕ್ಸ್ ಆಗಿದ್ವಿ, ಬಟ್ ನೀವೇನು ಒಪ್ಕೋತೀರಾ ಇಲ್ವಾ ಅಂತ ಹೇಳಿ ನಾವು ಡೌಟಲ್ಲಿದ್ವಿ. ಸೊ ಹಾಗಾಗಿ ನಿಮ್ಮನ್ನೇ ಕೇಳಿದ್ದು ಅಂತಂದರು. ನನಗೆ ಕತೆ ಕೇಳಿದ ತಕ್ಷಣ ಎಸ್, ಅಂದರೆ ರುಕ್ಮಿಣಿ ಪಾತ್ರ ತುಂಬ ಚೆನ್ನಾಗಿದೆ. ರುಕ್ಮಿಣಿ ಇಲ್ಲದೆ ರಾಧಾ ಇಲ್ಲ, ಆದರೆ ಆ ರಾಧಾ ಪಾತ್ರದ ಇಂಟೆನ್ಸ್ ತುಂಬ ನನಗಿಷ್ಟ ಆಯಿತು. ಹಾಗೆ ಜನರ ಮನಸ್ಸಲ್ಲಿ ಆ ಪಾತ್ರ ಉಳಿಯುತ್ತೆ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಈ ಪಾತ್ರನ ತುಂಬ ಪ್ರೀತಿಯಿಂದ ಒಪ್ಕೊಂಡೆ. ಹಾಗೆ ಇನ್ನೊಂದು ಹೇಳಬೇಕು, ನನಗೆ ಕತೆ ಹೇಳಕ್ಕೆ ಬಂದಾಗ ಬರೀ ನಮ್ಮ ಡೈರೆಕ್ಟ್ರ್ ಬಂದಿರಲಿಲ್ಲ, ಜೊತೆಗೆ ಹೀರೋನು ಬಂದಿದ್ರು ನಮ್ಮ ಮನೆಗೆ. ನಾನು ಇವರು ಒನ್ ಆಫ್ ದ ಪ್ರೊಡ್ಯೂಸರಾ ಅನ್ನೋ ಥರ ಅವರ ಒಂದು ಬಿಹೇವಿಯರ್ ಇತ್ತು. ಯಾಕೆ ಅಂತಂದರೆ ಯಾರಾದರೂ ಒಬ್ಬ ಹೀರೋ ಸಿನಿಮಾ ಮಾಡ್ತಾರೆ ಅಂತಂದರೆ ಎಸ್, ಅವ್ರ ಪಾತ್ರದ ಮೇಲೆ ಅವ್ರು ತುಂಬ ನಿಗಾ ವಹಿಸ್ತಾರೆ. ಹಾಗೆ ಅವ್ರ ಪಾತ್ರ ಏನಿದೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಆದರೆ ಇವರು ಹಾಗಿರಲಿಲ್ಲ. ಅಂದರೆ ಆ ಕಥೆಯಲ್ಲಿ ಬರೋ ಪ್ರತಿಯೊಂದು ಪಾತ್ರದ ಆಯ್ಕೆಯಲ್ಲೂ ಇವ್ರು ಇರ್ತಿದ್ರು. ಆಮೇಲೆ ಹಾಡಲ್ಲೂ ಕೂಡ ಅದೇ ಇವಾಗ ಸರ್ ಹೇಳ್ದ ಹಾಗೆ ಪ್ರತಿಯೊಂದು ಲಿರಿಕ್ಸಲ್ಲಾಗಿರ್ಬೋದು ಅಥವಾ ಟ್ಯೂನಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಕೂತಿರ್ತಿದ್ರು. ಲೊಕೇಶನ್ ನೋಡೋದ್ರಲ್ಲಾಗಿರ್ಬೋದು, ಅಥವಾ ನಾವು ಸೀನ್ಸ್ ಮಾಡೋವಾಗ ಇದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ದುಂಟು ನನ್ನ ಹತ್ರ. ಏನಿಲ್ಲ, ಆ ಥರ ಏನಿಲ್ಲ. ಇಬ್ಬರು ಒಟ್ಟಿಗೆ ಡಿಸ್ಕಸ್ ಮಾಡಿ ನಾವು ಆ್ಯಕ್ಟ್ ಮಾಡ್ತಾ ಇದ್ವಿ. ಬಟ್ ತುಂಬ ಅಂದರೆ
ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ನನಗೆ ತುಂಬ ಕಂಫರ್ಟ್ ಝೋನ್ ಇತ್ತು. ಆ್ಯಂಡ್ ಎಲ್ಲೂ ಅವರು ನಾನೊಂದು ಹೀರೋ ಆ ಥರ ಎಲ್ಲ ಅವ್ರು ನನ್ನ ಹತ್ರ ಬಿಹೇವೇ ಮಾಡಿಲ್ಲ. ತುಂಬ ಖುಷಿಯಿಂದ ಪ್ರೀತಿಯಿಂದ ಇಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಇಡೀ ಟೀಮೇ ಆಗಿತ್ತು. ಇಡೀ ಟೀಮ್ ಅಂದರೆ DOP ಇಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಸಿಂದ ಹಿಡಿದು ಆಮೇಲೆ ಡಿಸೈನರಿಂದ ಹಿಡಿದು ಮೇಕಪ್ ಆರ್ಟಿಸ್ಟ್, ಹೇರ್, ಪ್ರತಿಯೊಂದು ಅದೊಂಥರ ಒಂದು ಕುಂಭಕೋಣಮಲ್ಲಿ ನಾವು ಎಷ್ಟು ದಿವಸ ಶೂಟ್ ಮಾಡಿದ್ವೋ ಅದೊಂಥರ ನಮಗೊಂಥರ ಮನೆ ಅನ್ನೋ ವೈಬ್ ಇತ್ತು. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಇಂಥ ಒಂದು ಸಿನಿಮಾದಲ್ಲಿ ಇಂಥ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ತಂದು ಕೂರಿಸಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುನಾದ್ ಗೌತಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮಗೆ ಝೀಯಲ್ಲಿ ಒಡನಾಟ ಇತ್ತು, ಆದರೆ ನನ್ನ ಸಿನಿಮಾಗೆ ನೀವು ಸಂಗೀತ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ಬರೀ ನಮ್ಮ ಸಾಂಗ್ ಅಲ್ಲ, ನನಗೆ ನಾದಿದ್ದಿನ ಆ ಸಾಂಗ್ ಕೂಡ ತುಂಬ ಇಷ್ಟ ಆಯಿತು. ನಾನು ಅವ್ರಿಗೆ ಅದೇ ಹೇಳಿದೆ, ತುಂಬ ಅಂದರೆ ಅದು ಪಿಕ್ಚರೈಸೇಷನ್ ನೋಡೋಕ್ಕೇ ಖುಷಿ ಇದೆ, ಹಾಡು ಜೊತೆಗೆ ಆ ಪಿಕ್ಚರೈಸೇಷನ್ ಎಲ್ಲನೂ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಹಾಗೆ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿನಿಮಾಲಿ ಹಾಡಿರುವಂತಹ ಎಲ್ಲ ಸಿಂಗರ್ಸ್ಗೂ ಥ್ಯಾಂಕ್ ಯು. ನಿಮ್ಮ ವಾಯ್ಸ್ಗಳನ್ನ ಬೇರೆ ಸಿನಿಮಾಗಳಲ್ಲಿ ಕೇಳ್ಕೊಂಡು ಬೆಳೆದಿದ್ವಿ ನಾವು. ಇವತ್ತು ನಮ್ಮ ಸಿನಿಮಾಗೆ ನೀವುಗಳೆಲ್ಲ ಹಾಡಿರೋದು ನಮಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ರಜತ್ ಹೆಗ್ಡೆ, ಆಮೇಲೆ ಸಂಚಿತ್ ಮತ್ತು ಸಿದ್ ಶ್ರೀರಾಮ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಮಗೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಇದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಫೀಲ್ ದಟ್ ಐ ಆಮ್ ರಿಯಲಿ ಬ್ಲೆಸ್ಡ್ ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಯವ್ರ ಜೊತೆ ನಾನು ಕೆಲಸನೇ ಮಾಡಿಲ್ಲ, ಯಾಕೆ ಅಂದರೆ ನನ್ನ ಪೋರ್ಷನ್ ಅವ್ರ ಪೋರ್ಷನ್ ಒಟ್ಟಿಗೆ ಇರಲಿಲ್ಲ. ಈ ಥರ ಈವೆಂಟ್ಸ್ಗಳಲ್ಲಿ ಅಂದರೆ ಈ ಥರ ಪ್ರೋಗ್ರಾಮ್ಗಳಲ್ಲಿ ನಾವು ಸಿಗ್ತಿದ್ವಿ ಅಷ್ಟೇ. ಬಟ್ ಸಿಕ್ಕಿದಾಗ ಕೂಡ ಅವ್ರು ತುಂಬ ಅಂದರೆ ನಮ್ಮವರು ಅನ್ನೋ ಥರ ಕಂಫರ್ಟ್ ಝೋನ್ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಟೀಮ್. ಆ್ಯಂಡ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.